ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ದೇವರ ಪ್ರಸನ್ನತೆ ನಮಗಿರಬೇಕು. ನಮ್ಮ ಆತ್ಮೀಯತ ಬಲಪಡಬೇಕು. ನಾವು ಪರಿಶುದ್ಧರಾಗಿರಬೇಕು ಅಂತ ದೇವರು ಎಷ್ಟೋ ಕೃಷಿ ಮಾಡಿದ್ದಾರೆ, ಕೃಪೆ ಕೊಟ್ಟಿದ್ದಾರೆ. ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ಬೇಕು ಅಂತ ದೇವರು ನಮ್ಮನ್ನು ಪ್ರೀತಿಯಿಂದ, ಯಾವೊಬ್ಬರೂ ನರಕಕ್ಕೆ ಹೋಗಬಾರದು. ನರಕದಲ್ಲಿ ಯಾರು ಇರೋಕ್ಕೆ ಸಹಿಸೋದಿಲ್ಲ, ಏಕೆಂದರೆ ಅಲ್ಲಿ ಬಹುವೇದನೆ. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ, ಸಹೋದರರೇ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿದಾಗ ಮತ್ತೊಬ್ಬನು ಅವನನ್ನು ಸನ್ಮಾನ ಮಾರ್ಗಕ್ಕೆ ತಂದರೆ ತಪ್ಪಿ ಹೋಗ್ತಾರೆ. ತಪ್ಪಿ ಹೋಗುವುದು ಸಹಜ. ತಪ್ಪಿ ಹೋದಾಗ ಇನ್ನೊಬ್ಬನು ಅವರನ್ನ ಸನ್ಮಾನ ಮಾರ್ಗಕ್ಕೆ ತರಬೇಕು ಅಂತ. ಒಬ್ಬ ಪಾಪಿ ತಪ್ಪಾದ ಮಾರ್ಗವನ್ನು ತಪ್ಪಿದಾಗ ಅವನು ತನ್ನ ಪ್ರಾಣಕ್ಕೆ ತಪ್ಪಿಸಿ ಬಹು ಪಾಪಿಗಳನ್ನು ಮುಚ್ಚುವುದು ಎಷ್ಟು ಅವಶ್ಯ ಅಲ್ವೇ? ಒಬ್ಬ ಪಾಪಿ ತನ್ನ ತಪ್ಪಾದ ಮಾರ್ಗದಿಂದ ತಪ್ಪಿಸುವುದಕ್ಕೆ, ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಪ್ಪಿಸಬೇಕು ಅಂದರೆ, ಸತ್ಯ ಮಾರ್ಗಕ್ಕೆ ನಡೆಬೇಕು ಅಂದರೆ, ಸನ್ಮಾನ ಮಾರ್ಗಕ್ಕೆ ನಡೆಸಬೇಕು ಅಂದರೆ, ದುಷ್ಟನು ಮರಣ ಹೊಂದುವುದು ನನಗೂ ನನ್ನ ಹತ್ರ ಆಗತ್ತಾ ಇಲ್ಲ ಅಂತಾನೆ ದೇವರು. ದುಷ್ಟನು ಮರಣ ಹೊಂದುವುದಕ್ಕೆ ನಾನು ಪರ್ಮಿಷನ್ ಕೊಡಲ್ಲ, ನನಗೆ ಸಂತೋಷವಲ್ಲ. ಏಕೆಂದರೆ ಒಬ್ಬ ಪಾಪಿ ತನ್ನ ತಪ್ಪಾದ ಮಾರ್ಗದಿಂದ ಹೊರಕ್ಕೆ ಬರಬೇಕು ಅಂದರೆ, ಕ್ರಿಸ್ತನ ಸನ್ನಿಧಿಗೆ ಬರಬೇಕು ಅಂದರೆ, ಸತ್ಯ ಮಾರ್ಗವನ್ನು ಅನುಸರಿಸಬೇಕು ಅಂದರೆ ಮೊದಟೇನು ಮಾಡಬೇಕು? ಕೇಳಬೇಕು. ಅವನು ಎಂಥ ದುರ್ಗತಿಯಿಂದ ಹೋಗ್ತಾ ಇದ್ದಾನೋ ಕೇಳಬೇಕು. ಕೇಳಿ, ನನ್ನಿಂದ ಆಗ್ತಾ ಇಲ್ಲ ಅಪ್ಪ, ಶಿಲ್ಬೆ ಮೇಲೆ ಏನು ಹೇಳಿದ್ದಾನೆ? ನಿನ್ನ ಪರಲೋಕದ ಮಾರ್ಗಕ್ಕೆ ನನ್ನನ್ನು ಹೋದಾಗ ನನ್ನನ್ನು ಜ್ಞಾಪಕ ಮಾಡಿಕೊ ಅಂತಂದು ಹೇಳಿದ್ದಾನೆ ಯೇಸು ಕ್ರಿಸ್ತನನ್ನ. ಇಂದಿನ ದಿವಸವೇ ನೀನು ನನ್ನ ಸನ್ನಿಧಿಯಲ್ಲಿ ಪರಲೋಕಕ್ಕೆ ಬರ್ತೀಯ, ಪರದೇಶಿಗೆ ಬರ್ತೀಯ ನೀನು ಅಂತ ಹೇಳಿದ್ದಾನೆ. ಬಾಪ್ತಿಸ ತಗೊಂಡ? ಅವನು ತಗೊಂಡಿಲ್ಲ. ಯಾಕೆ? ಆಸೆ ಪಟ್ಟ, ನಾನು ಪರಲೋಕ ಮಾರ್ಗಕ್ಕೆ ಹೋಗಬೇಕು, ಪರಲೋಕದಲ್ಲಿ ಇರಬೇಕು, ಜೀವಾಹಾರವನ್ನು ನಾನು ತಿನ್ನಬೇಕು ಅಂತ ಆಸೆ ಕಲಗಿದ್ರೆ ನೋಡ್ರಿ, ತನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳಿಂದ ಮುಚ್ಚಿಸುವನು. ತನ್ನ ಪ್ರಾಣವನ್ನು ಪಾಪಗಳಿಂದ ಪಾಪವನ್ನು ಮುಚ್ಚಿಸುತ್ತಾನಂತೆ, ಅನೇಕ ಪಾಪಗಳನ್ನು ಮುಚ್ಚಿಸುತ್ತಾನಂತೆ. ಏಕೆಂದರೆ ಸನ್ಮಾನ ಮಾರ್ಗಕ್ಕೆ ತಗೊಂಡ್ಕೊಂಡು ಹೋಗಬೇಕು ಅಂದರೆ ಇನ್ನೊಬ್ಬನು ಬಲಗೊಳ್ಳಬೇಕು, ಇನ್ನೊಬ್ಬನು ದಾರಿ ತೋರಿಸ್ಬೇಕು, ಇನ್ನೊಬ್ಬನು ಹಂಗಲ್ಲೋ, ಹಂಗೆ ಹೋಗ್ಬಾರ್ದು, ಹಂಗೆ ಹೋಗಿದ್ರೆ ನೀನು ಸಿಕ್ಕಾಕೊಂಡ್ಬಿಡ್ತೀಯೋ, ನರಕಕ್ಕೆ ಹೋಗ್ಬಿಡ್ತೀಯೋ ಅಂತಂದು ನಮ್ಮನ್ನು ಪರಿಶುದ್ಧವಾಗಿ ಇರಬೇಕಂತ ದೇವರು ನಮ್ಮನ್ನು ನಿರ್ಮಿಸಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟು ನಮ್ಮ ಹೃದಯವನ್ನು ತೊಳೆದಿದ್ದಾನೆ. ನಾವು ಪಾಪಿಗಳು, ಯಾರು ಒಬ್ಬರೂ ನೀತಿವಂತರಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸಿದ ಕೃಪೆ ಹೊಂದೋಕ್ಕಾಗ್ತಾ ಇಲ್ಲ. ಏಕೆಂದರೆ ನಾನು ಪಾಪಿ ತಂದೆ, ನನ್ನ ಪಾಪಗಳನ್ನು ತೊಳೆಯಪ್ಪ ಅಂತಂದು
ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ನಿನಗೆ ಬಿಡುಗಡೆ, ಇಂದಿನ ದಿವಸ ನಿನಗೆ ರಕ್ಷಣೆ. ದೇವರು ಹೇಳ್ತಾ ಇದ್ದಾರೆ, ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ದೇವರು ನಿಮಗೆ ಕೃಪಾ ಕೊಡ್ತಾ ಇದ್ದಾರೆ. ಮತ್ತೊಬ್ಬನು ಸನ್ಮಾನ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೃದಯದಲ್ಲಿ ಬಹುವೇದನೆ ಇರಬೇಕು. ಆ ವೇದನೆಯಿಂದ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವರು ಸಿದ್ಧಪಡ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ. ಒಬ್ಬ ಪಾಪಿಯನ್ನು ಪಾದ ಮಾರ್ಗದಿಂದ ತಪ್ಪಿಸ್ಬೇಕು ಅಂದರೆ ಅಪ್ಪ, ಏಸು ರಕ್ತವು ಪ್ರತಿ ಪಾಪವನ್ನು ಪರಿಶುದ್ಧರಾಗಿ ಮಾಡುತ್ತೆ. ಪಾಪಿಗಳಾಗಿ ಒಪ್ಪಿಕೊಂಡ್ರೆ, ನಾನು ಪಾಪಿ ತಂದೆ, ನನ್ನನ್ನು ನನ್ನ ಪಾಪಗಳನ್ನು ಬಯಸಪ್ಪ, ಅಪ್ಪ ನನ್ನ ಸಾಲಗಳಿದ್ದೇವೆ, ನಾನು ಬಹುವೇದನೆಯಿಂದ ಇದ್ದೇನೆ, ಕಷ್ಟಗಳಲ್ಲಿದ್ದೇನೆ, ನನಗೆ ಶಾಂತಿ ಕೊಡು. ನನ್ನ ಹೃದಯವನ್ನು ನಿನಗೆ ಅರ್ಪಿಸಿಕೊಡ್ತಾ ಇದ್ದೀನಿ, ನನಗೆ ಶಾಂತಿ ಕೊಡು, ನನಗೆ ಶಾಂತಿ ಕೊಡು ತಂದೆ ಅಂತ ಪ್ರಾರ್ಥನೆ ಮಾಡಿರಿ. ಎಲ್ಲರಿಗೆ ಬಿಡುಗಡೆ, ಎಲ್ಲರಿಗೆ ಶಾಂತಿ ಸಿಗುತ್ತೆ, ಎಲ್ಲರಿಗೆ ಸಮಾಧಾನ ಸಿಗುತ್ತೆ. ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸೃಷ್ಟಿಕರ್ತ ಆದ ದೇವರೇ ಸ್ತೋತ್ರ. ಯೇಸು ಕರ್ತನೇ ಸ್ತೋತ್ರ 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 ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮ್ಮೆಲ್ಲರಿಗೆ ತಂದೆ ಚೆಲ್ಲಿಸ್ತಾ ಇದೆ. ಆಮೇಲೆ ಆಮೇಲೆ